ಬೆಂಗಳೂರ ನಮ್ಮ ಅಸೋಸಿಯೇಷನ್ಗೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಇದ್ರು, ಬಹಳ ಅದ್ಭುತ ಮನುಷ್ಯ. ಅವ್ರ ಹೆಂಡತಿನೂ ಚಾರ್ಟರ್ಡ್ ಅಕೌಂಟ್ ಆರ್ಕಿಟೆಕ್ಟ್ ಆಗಿ. ಅವ್ರ ಗಂಡ ಹೆಂಡತಿ ನಗನಗ್ತಾ ಇದ್ರು, ಎಷ್ಟು ಚಂದ ಸಂತೋಷವಾಗಿದ್ರು ಅವರು. ಒಂದ್ ದಿವ್ಸ ಏನಾತೋ ಗೊತ್ತಿಲ್ಲ, ಗಂಡ ಆಫೀಸ್ಗೆ ಹೊಂಟಾಗ ಆಕೆ ಏನು ಅಂದ್ಲು, ಹೊರಡು ಹೊತ್ತಾಗ ಆಫೀಸ್ ರೋಡ್ ಹೊತ್ತಾಗ ಏನೋ ಅಂದ್ರು, ಛೇ ನನ್ ಜನ್ಮಾನ ಸಾಕಾಗಿದೆ ನನಗಿದು ಅಂದ್ ಹೊರಟ್ಬಿಟ್ಟ ಕಾರ್ನಾಗ. ಆಕೆಗೂ ಮನಸ್ಸು ಬೇಜಾರಾತು, ಏನಪ್ಪ ಕಿರಿಕಿರಿ ಇದು ಅಂತ. ಆಕೆ ತನ್ನ ಆಫೀಸಿಗೆ ಹೋದಿದ್ದು ಆದ ಘಟನೆ ನಾನು ಕಲ್ಪನೆ ಮಾಡಿ ಹೇಳೋದಿಲ್ಲ. ಮುಂದೆ ಎಕ್ಸಾಕ್ಟ್ಲಿ 2 ತಾಸಿಗೆ ಆಕೆಗೆ ಫೋನ್ ಬಂತು, ಕಾರ್ ನಂಬರ್ ನಿಮ್ದೇನಿದು ಅಂತ. ಹೌದು ಅಂದ್ಲು. ಆ ಕಾರಿಗೆ ಆಕ್ಸಿಡೆಂಟ್ ಆಗಿ ಬಿಡದಿ ಹತ್ರ ಬಂದ್ಬಿಡ್ರಿ ಅಂತ ತಿಳ್ಕೊಂಡು ಬಿಡದಿ ಹತ್ರ ಹೋದಾಗ ಕಾರಿಗೆ ಆಕ್ಸಿಡೆಂಟ್ ಆಗಿತ್ತು, ಗಂಡ ಸತ್ತೋಗಿತ್ತು. ಆಕ್ಸಿಡೆಂಟ್ ಆದ ಕಾರಣ ಏನು ಅಂತ ಗೊತ್ತಿಲ್ಲ, ಆದ್ರೆ ಆ ಹೆಣ್ಮಗಳು ಮುಂದೆ ಬದುಕಿರೋ ತನಕ ನನ್ನ ಮನಸ್ಸಿನಾಗ ಕುದ್ದು ಹೋದ್ಲು, ನಾ ಜಗಳಾಡಿದ್ದಕ್ಕೆ ಆತಿದ್ದು ಅಂತ. ನಾ ಹೋಗ್ಬೇಕಾದ್ರೆ ಜಗಳಾಡಿದ್ನಲ್ಲ, ಆ ಸಂಕಟದಿಂದ ಬಹುತೇಕ ಅವ್ನು ಟೆನ್ಷನ್ ಆಗಿ ಎಲ್ಲಿ ಹೊಡೆದ್ನೋ ಗಾಡಿ ಏನು ಮಾಡಿದ್ನೋ ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಂಡು. ಯಾಕೆ ಹೇಳ್ತೀನಂದ್ರೆ ಮಾತಾಡೋದು ಬಹಳ ಸುಲಭ ಇರ್ತದೆ ಯಾವುದೋ ಒಂದು, ಅದ್ರ ಪರಿಣಾಮ ಏನಾಗ್ತದೆ ವಿಚಾರ ಮಾಡೋದಿಲ್ಲ ನಾವು, ಆಮೇಲೆ ವಿಚಾರ ಮಾಡ್ತೀವಿ. ಅದಕ್ಕೆ ಹೇಳೋದು ಯಾವಾಗಲೂ ಸಿಟ್ಟು ಬಂತಂದ್ರೆ ದಯವಿಟ್ಟು ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ. ಆ 5 ಮಿನಿಟ್ ಏನು ಮಾತಾಡೋದು ಬೇಡ, ಏನೂ ತ್ರಾಸಿಲ್ಲ, ಮಾತಾಡೋದು ತಕ್ಕೊಳ್ಳಿಕ್ ಬರೋದಿಲ್ಲ ಅದು.